ಫ್ರೆಂಡ್ಸ್, ಏನು ಗೊತ್ತಾ, ನಿಮಗೆ ಕೇಳಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇಲ್ಲೊಂದು ಕಡೆ ನೋಡಿ ಶಾಮಿಯಾನ ಹಾಕಿದ್ದಾರೆ. ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಆಫೀಸಿಂದ ಹೊರಗಡೆ ಬಂದ್ವಿ. ನಾನು ಅವ್ರು ನೋಡಿ ಸುನಿಲ್ ಆಯ್ ಮಾಡಿ ಅವ್ರು ಸುನಿಲ್ ಅಂತ ಇಲ್ಲಿ ಶಾಮಿಯಾನ ಹಾಕೋರೆ. ಅಲ್ಲೇ ಹೋಗ್ಬಿಟ್ಟು ಊಟ ಮಾಡ್ತೀವಿ. ಅದೇನೋ ದೇವ್ರದಂತೆ. ಬನ್ನಿ ಹೋಗ್ಬಿಟ್ಟು ಊಟ ಮಾಡೋಣ. ಆದರೆ ಏನಂದರೆ ನಿಶ್ಚಿತ ಬರಲ್ಲ ಅಂತಿದ್ದಾರೆ. ನಾವು ಫನ್ನಿಗೋಸ್ಕರ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಊಟ ಹೆಂಗಿತ್ತು ಅಂತ ರಿವ್ಯೂ ಮಾಡ್ತೀವಿ ಬನ್ನಿ. ಈ ವ್ಲಾಗನ್ನೇನಾದರೂ ನಮ್ಮ ಅಮ್ಮ ನಮ್ಮ ಅಪ್ಪ ನೋಡಿದ್ರೆ ಹಾಸನಿಂದಲೇ ಜೋಡ್ಗಳು ಎಸೆದ್ಬಿಡ್ತಾರೆ. ನಂದೊಂದು ಅವ್ರದ್ದೊಂದು ಅಂತ ಇಬ್ರದ್ದು ಸೇರಿಸಿ 2 ಜೋಡಿ ಎಸಿತಾರೆ ಅಷ್ಟೇ. ಸುನೀಲು ಏನು ಊಟ ಅಂತ ಕೇಳಿ ಏನೇನು ಸ್ಪೆಷಲ್ ಇದೆ ಅಂತ ಬರೀ ಹೋಗ್ತಿರೋದೇ ಬಿಟ್ಟು ಊಟ. ನಿಜ, ನೀವು ಯಾರ ಕಡೆಯವರು ಅಂತ ಕೇಳಿದ್ರೆ ಅಚೀವ್ ಆಗುತ್ತೆ. ನಾನಂತೂ ಬರಲ್ಲ. ಪ್ಲೀಸ್ ಬನ್ನಿ. ಅಯ್ಯೋ, ಏನು ಗೊತ್ತಾ, ಇಲ್ಲಿಗೆ ಬರೋದೇನೋ ಬಂದ್ಬಿಟ್ಟಿದ್ದೀವಿ. ಆ ಅಜ್ಜಿ ನೋಡಿದ್ರೆ ಅಮ್ಮ ಏನೇನೋ ಹೇಳ್ಬಿಟ್ಟು ಹೋಯ್ತು. ಹೋಗಿ ದೇವಸ್ಥಾನದ ಊಟ ಅಂದರೆ ಇದು ನೋಡಿದ್ರೆ ಬರ್ಡೇ ಪಾರ್ಟಿ. ಬರೋದೇನೋ ಬಂದ್ವಿ. ಅವ್ರು ಕುತ್ಕೊಳ್ಳಿ ಇಲ್ಲ ಅಂತ ಕೂರಿಸ್ತಿದ್ದಾರೆ. ಅದು ಹಾಕೋರೆ ಸುನೀಲ್ ಬರ್ಡೇ ಪಾರ್ಟಿ. ಅವ್ರು ಬರೀ ತಿನ್ನೋದೇ ಯೋಚನೆ. ಸುನೀಲ್ ಹೇಳಿ ಸುನೀಲ್, ಹೆಂಗೆ ಫೀಲ್ ಆಗ್ತಾರೆ? ನನಗೆ ಚೆನ್ನಾಗಿ ಫೀಲ್ ಆಗ್ತದೆ, ಯಾಕಂದರೆ ಫ್ರೀಯಾಗಿ ಕೊಡ್ತಾರಲ್ಲ ಅದಕ್ಕೆ. ನೀವು ನಿಶ್ಚಿತಿಂಗಿಲ್ಲಿಂದ ಬಿಟ್ರೆ ಸಾಕು ಅನ್ನಂಗೆ. ನಾವು ಬಿಟ್ಬಿಟ್ರೆ ನೋಟಾಗ್ತೀನಿ. ನಿಶ್ಚಿತ ನಾವು ಬಿಡ್ತಾ ಇಲ್ಲ, ಆದರೆ ಕರ್ಕೊಂಡ್ಬಂದಿದ್ದೀವಿ. ಸುನೀಲ್, ನಿಮ್ದೊಂದು 2 ಮಾತು. ಅಲ್ಲ, ಸುನೀಲ್ಗೆ ಇಲ್ಲಿ ಏನು ಫಂಕ್ಷನ್ ಅಂತಾನೆ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟವ್ರು. ಇವರೆಲ್ಲ ನಮ್ಮನ್ನ ಒಳ್ಳೆ ವಿಟ್ನೆಸ್ ಥರ ನೋಡ್ತಾವ್ರೆ. ಅವರಿಬ್ರು ನಮ್ಮನ್ನ ವಿಟ್ನೆಸ್ ಥರ ನೋಡ್ತಾವ್ರೆ. ನೀವು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಫುಲ್ ಅನ್ನ ಫುಲ್ ರಿಚ್ಚು ಬಂದ್ರು. ಸುನೀಲ್ ಸೂಪರ್ ಆಗಿದೆ. ಬಂದಿರೋದು ಊಟಕ್ಕೆ. ಹೋಗಿ ಚೆಕ್ ಮಾಡ್ಕೊಂಡ್ಬಂದು ಊಟ ಚೆನ್ನಾಗಿದೆ ಅಂತವ್ರೆ. ಏನೇನಿದೆ? ಇಡ್ಲಿ ಇದೆ, ಮಟನ್ ಇದೆ, ಕಬಾಬ್ ಇದೆ. ಏನು ಗೊತ್ತಾ, ಈ ವಿಡಿಯೋ ಯಾವ ಹೋಟ್ಲ್ ಇಟ್ಟಿದ್ದೀರಾ? ಇದು ಏನು ಗೊತ್ತಾ, ಇದು ಯಾರ ಬರ್ಡೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್. ವಿಶ್ ಹ್ಯಾಪಿ ಬರ್ಡೇ. ಸಣ್ಣ ಪಾಪು ಬರ್ಡೇ, 1 ಇಯರ್ ಬರ್ಡೇ ಅನ್ಸುತ್ತೆ. ಗಿಫ್ಟೇ ಅಟ್ಲೀಸ್ಟ್ ಲಾಸ್ಟಲ್ಲಿ ಹೇಳೋಗ್ಬಿಡೋಣ. ಸ್ಟೇಜ್ ಮೇಲೆ ಹೋಗೋಣ. ಇಲ್ಲಿ ಚಾಕ್ಲೇಟ್ ತಗೊಂಡ್ಬಿಟ್ಟು ಕೊಟ್ಬಿಡ. ಅಲ್ವಾ ಕರೆಕ್ಟ್. ಚಾಕ್ಲೇಟ್ ತಂದ್ಕೊಟ್ಟು ಬನ್ನಿ. ಹೊಟ್ಟೆ ವಿಡಿಯೋ ಮಾಡ್ತೇವೆ. ಹೇಳಿ. 2 ಗಂಟೆ ನಾವು ಬಂದಾಗ 2 ಗಂಟೆ ಆಫೀಸಿಂದ. ಆದರೆ ಇನ್ನೂ ಊಟ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಇದನ್ನೇನಾದರೂ ಈ ವ್ಲಾಗ್ನ ನಮ್ಮ ಮ್ಯಾನೇಜರ್ ಇಬ್ಬರು ನೋಡಿಬಿಟ್ರೆ ನಮಗೆ ಡ್ಯಾಮೇಜ್ ಮಾಡಿಬಿಡ್ತಾರೆ. ಮೊದಲೇ ನಮ್ಮ ಟೀಮ್ ನೋಟೆಡು. ಅದರಲ್ಲೂ ನಾವು 3 ಜನ ನಂಬರ್ 1 ನೋಟೆಡ್ಸು ಆಫೀಸಲ್ಲಿ. ಈಗ ಆಲ್ರೆಡಿ 2:30. ನೋಡೋಣ ಎಷ್ಟು ಗಂಟೆಗೆ ಊಟ ಕೂತ್ಕೋತೀವಿ ಅಂತ. ನಿಶ್ಚಿತ ಎದುರುಕೊಂಡೇ ಬಂದವ್ರೆ. ಸಾಹಸ ದೋಷ ಪಾಪ ನಿಶ್ಚಿತನ ಹಾಳು ಮಾಡ್ತಾ ಇದೀವಿ ನಾವಿಬ್ರು ಸೇರಿ. ಇವರು ನನ್ನ ವ್ಲಾಗ್ ತೆಗೆದ್ರೆ ನಾನೇನಾದ್ರು ಅನ್ಬೇಕಂತ ಕೇಳ್ತವ್ರೆ. ಅನ್ನಿಬ್ರು ಒಬ್ಬೊಬ್ಬರು ಯಾರು ಹೇಳ್ತಾನೆ ಇಲ್ಲ. ನಾವು ವೇಟ್ ಮಾಡ್ತಾ ಇದೀವಿ. ಪಾಪ ತಿನ್ಲಿ ಬಿಡಿ. ಏನು ಸುದ್ದಿ ಸಾಕಷ್ಟೇ, ನಾನೇನು ಹೇಳಿಲ್ಲ. ನೀ ಎಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟು ನಾನೇನು ಹೇಳಿಲ್ಲ ಅಂತವ್ರೆ. ಅಲ್ಲಿ ನೋಡಿ ಎಲ್ಲ ಹೆಂಗೆ ಪಾಪ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದವರು. ಫೈನಲ್ಲಿ ಸೀಟ್ ಸಿಕ್ಬಿಡ್ತು. ಬಂದು ಕೂತ್ಕೊಳ್ತು. ಸುನೀಲ್ ಹತ್ರಕ್ಕೆ ಬನ್ನಿ. ಸುನೀಲು ನಮಗೇನೆ ಸೀಟ್ ಇಲ್ಲ ಅಂಥದ್ರಲ್ಲಿ ಅಲ್ಲಿ ಕೂತವ್ರೆ. ಅಲ್ಲಿ ಸರಿ ಅಲ್ಲಿ ಕೈಯ ತೋರ್ಸೋದೈತಾ ಇಲ್ಲ. ಅಲ್ಲಿ ಅವ್ರ ಪಕ್ಕ ಕೂತಿರೋರಿಗೆ ಸೀಟ್ ಬಿಟ್ಕೊಡಕ್ಕೆ ಹೋಗ್ತವ್ರೆ. ಸುನೀಲ್ ನನಗೆ ಸೀಟ್ ಇಲ್ಲ. ಅಲ್ಲಿಗೆ ಹುಡುಗಿರಂದ್ರೆ ಸುನೀಲ್ಗೆ ಇಷ್ಟ ಅಲ್ವಾ? FCಯಲ್ಲೂ ಅಷ್ಟೇ. ನಮ್ಮ ಮ್ಯಾನ್ ಪವರ್ ಎಲ್ಲ ಹುಡುಗಿರು ಸುನೀಲ್ ಹತ್ರನೇ ಹೋಗೋದು. ವೀಕ್ ಆಫ್ಗೆಲ್ಲ ನಮ್ಮ ಹತ್ರ ಬರಲ್ಲ ಹುಡುಗಿರು. ಗೇಟ್ ಪಾಸ್ ನಂಬರ್ 1. ವೀಕ್ ಆಫ್ ಕೊಟ್ಬಿಟ್ಟಿರ್ತಾರೆ, ರಜಾ ಕೊಟ್ಬಿಟ್ಟಿರ್ತಾರೆ ಅಲ್ವಾ ಸುನೀಲ್? ಹೌದಾ? ಏನೇನು ಮಾತಾಡಿ ಚೆನ್ನಾಗಿದ್ದಾರೆ ಅವರು ಪಕ್ಕ. ಸುಮ್ಮನೆ ಆ ಹುಡುಗಿ ನೋಡ್ಬಿಟ್ಟು ಫಸ್ಟು ಗುರು ಎಲ್ಲಿಗೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಲ್ಲ ಅಂತಾರಲ್ಲ, ಹಂಗೆ ಊಟ ಕೂತ್ರು ಎಲ್ಲಿ ಕೂತ್ರು ನಮ್ಮ ಆಫೀಸ್ ಕಾಟ ತಪ್ಪಲ್ಲ ನಮಗೆ.
ಹಲೋ ಚಿಕನ್ ಕಬಾಬ್. ಥ್ಯಾಂಕ್ ಯು ಸೋ ಮಚ್. ಅದನ್ನೇ ತಿನ್ನೋದು. ಸಾಕು ಟೇಸ್ಟ್ ಮಾಡ್ತೀನಿ. ಅವ್ರು ಕಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಿಸ್ಬೇಡ. ಕರಿತೀನಿ ವಿಡಿಯೋ ಮಾಡಿ ವಿಡಿಯೋ. ಸುನಿಲ್ ಫುಲ್ ಬ್ಯಾಟಿಂಗು, ನೋಡ್ತಾನೂ ಇಲ್ಲ ನಮ್ಮ ಕಡೆ, ತಿಂತಾನೇ ಇದ್ದಾರೆ. ಅಮೃತ ಫುಲ್ ಬಿಜಿ, ಅವರಷ್ಟೇ ಮಾತಾಡೋಕ್ಕಾಗ್ತಿಲ್ಲ ಅಂತ ನಾನು ಮಾತಾಡ್ತಾ ಇದ್ದೀನಿ. ಊಟ ಮಾತ್ರ ಸಖತ್ತಾಗಿದೆ. ಅಡುಗೆ ಯಾರು ಮಾಡಿದಾರೋ ಏನೋ ಗೊತ್ತಿಲ್ಲ, ಸೂಪರ್. ಮೇಡಮ್ ಫ್ರೆಂಡ್ಸ್ ಎಲ್ಲರದು ಊಟ ಆಯಿತು, ಸುನೀಲ್ದು ಊಟ ಮಾತ್ರ ಆಗಿಲ್ಲ ನೋಡಿ. ಎಲ್ಲ ತಿಂತಾನೇ ಇದ್ದಾರೆ, ತುಂಬ ಸ್ಲೋ ಇವರು. ಸುನೀಲ್ ಮೊದಲೇ ಊಟ ಮಾಡೋದು ಪಾಪ ಲೇಟ್, ಅವರು ಎಂಜಾಯ್ ಮಾಡ್ತಾರೆ ಫುಡ್ನ. ಪಕ್ಕನೂ ಯಾರಿಲ್ಲ, ಅವ್ರ ಪಕ್ಕನೂ ಯಾರಿಲ್ಲ, ಊಟನೇ ನಮ್ದೆಲ್ಲ ಆ ಅಜ್ಜಿ ಬೇರೆ ಅರ್ಜೆಂಟಲ್ಲಿ ಎಲ್ಲರೂ ಎತ್ಕೊಂಡೆ ಸುನೀಲ್ ಇನ್ನೊಂದು 5 ನಿಮಿಷ ತಿನ್ನಿ, ನಾನು ಅಜ್ಜಿ ಕಿತ್ಕೊಂಡೆ ಹೋಗ್ತಾರೆ. ಅಜ್ಜಿ ಫುಲ್ ಅರ್ಜೆಂಟ್, ನಮಗಿಂತ ಅಜ್ಜಿಗೆ ಅರ್ಜೆಂಟ್. ಬೀಡ ಇದೆ ಸುನೀಲ್, ಬೀಡ. ಐಸ್ ಕ್ರೀಮ್ ಅಂದ್ರೆ ಗೊತ್ತಾಗಿಲ್ಲ ನನಗೆ. ಬೀಡ ಇದೆ, ಏನು ಜೇಬಲ್ ಇಟ್ಕೊಳ್ತೀನಿ. ಎರಡು ತಗೊಂಡು ಊಟನೂ ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ಐಸ್ ಕ್ರೀಮು ತಗೊಂಡು ಮಾಡಿದ್ದೆ ಬಿಟ್ಟಿ ಊಟ. ಬಿಟ್ಟಿಯಾಗಿ ಇದೇನಿದು ಬೀಡ ಸಿಕ್ತು ಅಂತ ಅದನ್ನು ಬಿಟ್ಟಿರೋದು. ಹೆಲ್ಮೆಟ್ ತುಂಬ್ಕೊ ಬಂದ್ಬಿಟ್ಟಿದ್ದೀವಿ. ಆದರೆ ಇದ್ರಲ್ಲಿ ಅರ್ಧ ತಿಂದಿದ್ದೀವಿ ಆಲ್ರೆಡಿ, ಇನ್ನು ಅರ್ಧ ಇದೆ ಅಷ್ಟೇ. ನಮ್ಮ ಸುನೀಲು, ನಾನು ಇಷ್ಟು ದಿನ ಹುಡುಗಿರು ಮಾತ್ರ ಬಿಡೋಲ್ಲ ಅನ್ಕೊಂಡಿದ್ದೆ. ಆಂಟಿ 2 ಮಕ್ಳಿದೆ, ಆ ಆಂಟಿನೂ ಬಿಡ್ತಾ ಇಲ್ಲ, ಆ ಆಂಟಿನೂ ಹೆಲ್ಪ್ ಮಾಡ್ತಾವ್ರೆ. ಮುಂದೆ ಬಂದು ಹೇಳಿ, ಆ ಆಂಟಿ ಹೆಂಗೆ, ಆ ಆಂಟಿ ಚೆನ್ನಾಗಿದ್ರು ಅಂತ ಹೆಲ್ಪ್ ಮಾಡ್ತಾರ. ನೋಡಿದ್ರೆ ಏನು ಮಾಡ್ತಾರೆ ಅಂದರೆ ನೋಡಲ್ಲ ಬಿಡಿ, ನಾನು ಅಷ್ಟು ಫೇಮಸ್ಸೇ ಇಲ್ಲ. ಅವ್ರು ಯಾರು ನೋಡಲ್ಲ, ನಾನು ನೋಡೋರೆ ಊರು ಮತ್ತೊಂದು ಜನ, ಯಾರು ವ್ಲಾಗೇ ನೋಡಲ್ಲ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ನಾನು ಮರ್ಯಾದೆ ಹಾಳಾಗ್ತಾಯಿದೆ, ಅದಕ್ಕಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವ್ಲಾಗ್ ಇಷ್ಟ ಆಗಿದೆ, ಬಿಟ್ಟಿ ಊಟದ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಎಷ್ಟಾದರೆ ಬೀಡನೂ ಚೆನ್ನಾಗಿದೆ. ಇವಾಗ ನಾವು ಎಷ್ಟು ಗಂಟೆ ಸುನಿ? 3 o'clock. 2 ಗಂಟೆ ನಾವು ಬಂದಿರೋದು ಆಫೀಸಿಂದ ಹೊರಗೆ. ಇದನ್ನೇನಾದ್ರು ನಮ್ಮ ಮ್ಯಾನೇಜರ್ ನೋಡ್ಬಿಟ್ರೆ ಮುಗೀತು. ನೆನ್ನೆ ಬೇರೆ ಫೋನ್ ಎತ್ತಿಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಅದಕ್ಕೆ ಸರ್ ಇಲ್ಲಿಂದಲೇ ಸಾರಿ ಕೇಳ್ಬಿಡ್ತೀನಿ. ಹೆಂಗಿದ್ರು ನೋಡ್ತೀರಾ ವ್ಲಾಗು, ಇಲ್ಲಿಂದಲೇ ಸಾರಿ ಕೇಳ್ಬಿಡ್ತೀನಿ. ನೆನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ಇವಾಗೂ ಇಲ್ಲ ಅದನ್ನ, ಅಷ್ಟೇ ಮುಗೀತು ಮತ್ತೆ. ಬೀಡ ತಿಂದು ಹಾಸ್ಪಿಟಲ್ಗೆ ಹೋಗಿ ಇವತ್ತು ಮಟನ್ ಊಟಕ್ಕೆ ಹೋಗಿದ್ದೀರಾ? ಅದೇ ಬಿಟ್ಟಿ ಊಟಕ್ಕೆ ಹೋಗಿದ್ದೀರಾ ಅಂತಾರೆ. ಆಮೇಲೆ ಏನು ಮಾತಾಡಿ ಆಗಲ್ಲ, ಸಾಕು ಬಾಯಲ್ಲಿ ಪಾನಿದೆ, ನಾನಿದ್ದ ಮಾತಾಡ್ಬಾರ್ದಾ? ಬರಲ್ಲ. ಈ ವ್ಲಾಗೆ ಕ್ರೇಜ್, ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೇ ಫಸ್ಟ್ ಟೈಮ್ ಈ ಥರ ವ್ಲಾಗ್, ಕ್ರೇಜಿ ವ್ಲಾಗ್ ಮಾಡಿರೋದು. ಅಲ್ಲಿ ಆ ಕಡೆ ಮಾಡ್ಕೊಳ್ಳೋಣ. ಊಟ ಮುಗೀತು ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ ಆಫೀಸ್ಗೆ.
ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನನಗೆ ಒಂದು ರಿಗ್ರೆಟ್ ಇತ್ತು, ಕಾಲೇಜಲ್ಲೆಲ್ಲ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಆದರೆ ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡೋಕ್ಕೆ ಒಂದೇ ರೀಸನ್ ಏನಂದರೆ ನಮ್ಮದ್ರಲ್ಲಿ ಕೊಲೀಗ್ಸ್ ಯಾರು ಕೊಲೀಗ್ಸ್ ಥರ ಇಲ್ಲ. ಅಂದರೆ ಕೊಲೀಗ್ಸು ಹಂಗೆ ಹಿಂಗೆ ಅಂತಾರಲ್ಲ, ಅದೆಲ್ಲ ಮಣ್ಣಂಗಟ್ಟಿ ಸುಳ್ಳು ಅಂತ ನನಗೆ ಇವ್ರು ನೋಡಿ ಅನ್ಸುತ್ತಪ್ಪ. ಫ್ರೆಂಡ್ಸ್ ನಮ್ಮದ್ರಲ್ಲೆಲ್ಲ ಫ್ರೆಂಡ್ಶಿಪ್ ಜಾಸ್ತಿ, ಕೋಆರ್ಡಿನೇಷನ್ ಜಾಸ್ತಿ. ನಮ್ಮ PST ಅಂದರೆ ನಮ್ಮ PST ಅಂತ ಒಂದು ಟೀಮು ನಮ್ಮದ್ರಲ್ಲಿ, ನಮ್ಮ ವೇರ್ ಹೌಸಲ್ಲಿ ನಮ್ಮ PST ಟೀಮೇ ಕೋಆರ್ಡಿನೇಷನ್ಗೆ ನಂಬರ್ 1. ಬೇರೆ ಟೀಮ್ ಅವರೆಲ್ಲ ಹೆಂಗೆ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡಿ ಕಜ್ಜಿ ನಾಯಿಗಳ ಥರ ಕಚ್ಚಾಡ್ತವೆ. ನಮ್ಮ ಟೀಮಲ್ಲಿ ನಾವು ಯಾರ ಬಗ್ಗೆನೂ ಮಾತಾಡೋಲ್ಲ, ಏನು ಮಾಡಲ್ಲ. ನಮ್ದು ಎಷ್ಟಾಯ್ತು ಅಷ್ಟು ಮಾಡ್ಕೊಂಡು ಆರಾಮಾಗಿರ್ತೀವಿ. ನಮಗೆ ನಮ್ಮ ಟೀಮು ನಮ್ಮ ಮ್ಯಾನ್ ಪವರ್ ಅಷ್ಟೇ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಮ್ಯಾನೇಜರ್ದು ರಿಪೋರ್ಟು, ಮ್ಯಾನೇಜರಿಗೆ ರಿಪೋರ್ಟ್ ಕೊಟ್ಬಿಟ್ರೆ ಅಷ್ಟೇ. ಆನ್ ಟೈಮ್ ರಿಪೋರ್ಟ್ ವಿತ್ ನೋ ಬ್ರೀಚಸ್. ಮೀಟಿಂಗ್ ಸುನಿಲ್ ನೋಡಿ ಮೀಟಿಂಗ್ ಅಂತ ಸುನಿಲ್ ಮೀಟಿಂಗ್ ಬಗ್ಗೆ ಹೇಳಿ ಅಂತ ಇದ್ದಾರೆ. ಯೋಗೇಶ್ ಸರ್ ಮೂರ್ತಿ ಸರ್ಗೆ ಹೇಳ್ತೀನಿ ತಡೀರಿ. ಸೈಕಲ್ ಕ್ಯಾಮರಾ ಸುನಿಲ್ ಮೀಟಿಂಗ್. ನಮಸ್ತೆ ಫ್ರೆಂಡ್ಸ್, ಊಟ ಮಾತ್ರ ಸಖತ್ತಾಗಿತ್ತು. ಅದು ಯಾರ ಬರ್ಡೇನ ಏನೋ ಗೊತ್ತಿಲ್ಲ. ವಿಶ್ ಹ್ಯಾಪಿ ಬರ್ಡೇ ಆ ಪಾಪುಗೆ. ತುಂಬ ಚೆನ್ನಾಗಿರಲಿ ಅವ್ರ ಫ್ಯಾಮಿಲಿಯಲ್ಲಿ, ಅವ್ರ ಹೊಟ್ಟೆ ತಣ್ಣಗಿರಲಿ ಅಲ್ಲ ಸುನಿಲ್ ಡೈಲಾಗು. ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತಾ ಇರೋದು. ಊಟ ಮಾತ್ರ ಸಖತ್ತಾಗಿತ್ತು. ಅದು ಒಂದು ಚಿಕ್ಕ ಪಾಪು ಬರ್ಡೇ. ಆ ಪಾಪುಗೆ ತುಂಬ ಚೆನ್ನಾಗಿ ಹೆಲ್ತ್ ವೆಲ್ತ್ ಎಲ್ಲ ಚೆನ್ನಾಗಿರಲಿ. ವಿಶ್ ಹ್ಯಾಪಿ ಬರ್ಡೇ ಪಾಪು ಅಷ್ಟೇ ಹೇಳ್ಬೋದು ನಾನು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ಲೀಸ್ ವ್ಲಾಗ್ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.